ಚರ್ಚೆ ನೀವು ಮಾಡ್ಬೇಕಾಯ್ತು. ಇವತ್ತು ಟೈಟಲ್ ಅದು ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಯಾವತ್ತು ನಾವು Yes, country. Again, we'll do what is necessary at the appropriate time. That is the necessity of the state, rather. That's okay. That's okay. We will do it at an appropriate time. ಎಲ್ಲರೂ ಕಾನ್ಫರೆನ್ಸ್ ಅಪ್ರೋಪ್ರಿಯೇಟ್ ಟೈಮು ಪ್ರತಿನಿತ್ಯ. ಯಾಕೆಂತ ಹೇಳಿದ್ರೆ ನೀವು ಈ ಹಗರಣಗಳಲ್ಲಿ ಈ ಆರೋಪಗಳಲ್ಲಿ ಸತ್ಯಾಂಶ ಇಲ್ಲನದಾದ್ರೆ ಯು ಡಿಸ್ಕಾರ್ಡ್ ಇಟ್, ಯು ಇಗ್ನೋರ್ ಇಟ್ ಅಂಡ್ ಗೋ. ಒಂದು ದೊಡ್ಡ ಒಂದು ಆನೆ ತರ ನಡೆಯಿರಿ ನೀವು ಮುಂದೆ. ಅದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತೆ. You have called me for a debate, I have come for a debate. We have ignored them. ನಾವೇನ ಹೋಗ್ಬಿಟ್ಟು ಅವ್ರ ಮೇಲೆ ಏನೋ ಅಂತ ಇಷ್ಟ ಮಾಡ್ಕೊಳ್ಳಿ. ಗೋಡ ಹೈ ಮೈದಾನ ಹೈ ಹೋಗಿ ಯಾರು ಬೇಡ ಅಂದ್ರೆ ಜನ ನಿರ್ಧಾರ ಮಾಡ್ತಾರೆ. ಯಾಕೆ ಬೇಕಾಗಿತ್ತು ನಿಮ್ಗೆ ಜನ ಆಂದೋಲನ? ನಮ್ ಇಷ್ಟ ಕಣ್ರಿ, ನಮ್ ಪಕ್ಷನ ನಾವು ಸರಿ ಮಾಡ್ಕೊಳತ್ತೆ. ಆಂದೋಲನ ಕಳೆದ್ರೆ ಯಾವ ದೊಡ್ಡ ನಾಯಕನ ಪರ್ಮಿಷನ್ ಏನ್ ಬೇಕಾಗಿಲ್ಲ. ಅಲ್ಲ, ಅವರು ಜನಾಂದೋಲನ ಹಾಕೊಂಡ್ರೆ ಏನ್ ಅರ್ಥ ಇದೆ ಅದಕ್ಕೆ? ಯಾಕೆ ಮಾಡಬಾರ್ದು? ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಇಂಥ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಸರ್ಕಾರ ಚೆನ್ನಾಗಿ ನಡೆಸಬಹುದಾಗಿತ್ತಲ್ಲ. ಅಲ್ಲ ರೀ, ಅದು ಪ್ರಯಾರಿಟಿ ಆಫ್ ದ ಗವರ್ಮೆಂಟ್. ನೀವ್ ಹೆಂಗ್ ಹೇಳೋದಾಗುತ್ತೆ, ನಾನ್ ಹೆಂಗ್ ಹೇಳೋದಾಗುತ್ತೆ? ದಟ್ ಈಸ್ ದ ಪ್ರೆರೋಗೇಟಿವ್ ಆಫ್ ದ ಗವರ್ಮೆಂಟ್. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಅದು ಮಾಡ್ತಾರೆ. ಚೀಫ್ ಸೆಕ್ರೆಟರಿ ಹೇಳಿರ್ತಾರೆ, ಪ್ಲೀಸ್ ಹ್ಯಾವ್ ಎ ಲುಕ್ ಅಟ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಹೆಂಗ ನಮ್ಮ ಒಂದು ಗವರ್ಮೆಂಟ್ ನ ಆಶಯ ಇದೆ. ಚೀಫ್ ಸೆಕ್ರೆಟರಿಗೆ ಬಿಟ್ಬಿಡೋಣ. ಇದು ಚೀಫ್ ಮಿನಿಸ್ಟರ್ ಸಂಬಂಧ ಇಲ್ಲ, ಸರ್ಕಾರಕ್ಕೆ ಸಂಬಂಧ ಇಲ್ಲ. ಒಬ್ಬ ಚೀಫ್ ಸೆಕ್ರೆಟರಿ ಸುಪ್ರೀಂ ಕೋರ್ಟ್ ಆರ್ಡರ್ ತರಿಸ್ಕೊಂಡು ಅದನ್ನ ನೋಡ್ತಾನೆ ಅನ್ನೋದಾದ್ರೆ ನಾವ್ ಇನ್ನೇನ್ ಹೇಳೋಣ ಹೇಳಿ? ಒಬ್ಬ ಚೀಫ್ ಮಿನಿಸ್ಟರ್ ಹಾಕ್ಬೇಕಾಗತ್ತೆ ಸ್ಟೇಟ್ಗೆ, ಬರೀ ಚೀಫ್ ಸೆಕ್ರೆಟರಿನೇ ಮಾಡಂಗಿದ್ರೆ. ಹಂಗಾದ್ರೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದ ತಕ್ಷಣ ನಾಳೆನೇ ಸದಾಶಿವ ಆಯೋಗ ಮಾಡ್ಬಿಡಲ್ವಾ? ಯಾರು ಪರ್ಮಿಷನ್ ತಗೊಂಡೆ ಎಲ್ಲ ಇದು ಮಾಡಿದ್ರೆ ಸುಮ್ಮನೆ ಮಾಡ್ಕೊಂಡ್ವಾ? ನಾಳೆ ಬೆಳಿಗ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನೀವು ಬರ್ತೀರಾ ನಾಳೆ ಬೆಳಿಗ್ಗೆ? ಸೊ ಇಟ್ ಹ್ಯಾಸ್ ಟು ಬಿ ವೆಲ್ ಥಾಟ್ ಔಟ್. ಈಗ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರ ಪ್ರಿಯಾರಿಟೀಸ್ ಗೊತ್ತಿಲ್ಲ ಗವರ್ಮೆಂಟ್ಗೆ ಅನ್ನೋದಾದ್ರೆ ಸರ್ಕಾರಕ್ಕೆ ಯಾವ್ದು ಮಾಡಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ವಿವೇಚನೆಗಳು ಚುನಾಯಿತ ಸರ್ಕಾರಕ್ಕೆ ಇರಬೇಕು. ಯಾವ್ದ್ರದ್ದು ಪ್ರಿಯಾರಿಟೀಸ್ ತಗೊಂಡು ಅದ್ರ ಕಡೆ ಗಮನ ಕೊಡ್ಬೇಕು ಅಂತಕ್ಕಂಥದ್ದು ಸರ್ಕಾರಗಳು ತಿಳ್ಕೊಂಡು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಅಧಿಕಾರಿಗಳದ್ದು ಒಂದು ಎಕ್ಸಿಕ್ಯೂಟಿವ್ ಒಂದು ರೋಲ್ ಇರುತ್ತೆ ಎಕ್ಸ್ಟೆಂಟ್. ಆದ್ರೆ ನೀವು ಲೆಜಿಸ್ಲೇಚರ್ ನಿಮಗೆ ಜನರಿಂದ ಆಯ್ಕೆ ಮಾಡಿ ಬಂದಿರತಕ್ಕಂಥ ಸರ್ಕಾರಗಳಿಗೆ ಅದರದ ಸಂಪೂರ್ಣವಾದಂತಹ ಒಂದು ಇದು ಬದ್ಧತೆ ಇರೋದಿಲ್ವಾ? ಹಾಗಾದ್ರೆ ಹೇಳಿ. ಜನಾಂದೋಲನ ಕಾರ್ಯಕ್ರಮ ಸರ್ಕಾರದ ಪಾರ್ಟಿದ ಸರ್, ಫಸ್ಟ್ ಅದು ಹೇಳಿ. ಯಾರ್ದು ಜನಾಂದೋಲನ ಕಾರ್ಯಕ್ರಮ? ಪಕ್ಷದ್ದು. ಸರ್ಕಾರಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾರ್ಯಾರು ಬೇಕು ಸ್ವಲ್ಪ ಜನ ಹೋಗ್ತಾರೆ, ಹೋಗದೆ ಇರೋರು ಹೋಗಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಹೋಗೋರು ಹೋಗ್ತಾರೆ, ಅದಕ್ಕೂ ಗೌರ್ಮೆಂಟ್ ಏನ್ ಸಂಬಂಧ? ಪಕ್ಷದನ್ನ ಬೇಡ ಅಂತ ಹೇಳಲ್ಲ. ಆದ್ರೆ ಈಗ ಪಾದಯಾತ್ರೆ ಮಾಡ್ತಾ ಇರೋದು ಬೆಂಗಳೂರಿಂದ ಮೈಸೂರಿಗೆ, ಇನ್ನ ಜನಾಂದೋಲನ ಮಾಡ್ತಾ ಇರೋದು ಬೆಂಗಳೂರಿಂದ ಮೈಸೂರಿಗೆ. ಅದ್ರ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಯಾಕೆ ನಿಮ್ಗೆ ಅವ್ರು ಹೋಗೋ ಪಾದಯಾತ್ರೆನಲ್ಲಿ ನಾವು ಜನಾಂದೋಲನ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ನಿಮ್ಗೆ ಅನಿಸ್ತಾ ಇದೆ? ಅದೇ ಯಾಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ಅಂದ್ರೆ ಅದ್ರ ಬದಲಾಗಿ ಬೇರೆ ಸಮಸ್ಯೆಗಳ, ರಾಜ್ಯದಲ್ಲಿ ತುಂಬಾ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬಹುದಿತ್ತಲ್ವಾ? ಅದ್ರ ಬಗ್ಗೆ ನೀವು ಬುದ್ಧಿಪತ್ತನೆ ಅನಿಸಿ ನೀವು ಜನರಿಗೆ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳೋದಕ್ಕಿಂತ ಕೆಲಸ ಮಾಡಿನೇ ತೋರಿಸಬಹುದಿತ್ತಲ್ವಾ? ಹೇಳ್ತೀನಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ಇವತ್ತು ಪಾದಯಾತ್ರೆ ಫ್ಲಾಪ್. ನಮ್ ಯಾವ್ದನ್ನ ಒಂದು ನಾಯಕ ಬಂದ್ರೆ ಒಂದು ಆಪ್ ಒಂದು ಇದಾಗ್ತೀವಿ ನೋಡಿ, ಅಷ್ಟು ಜನ ಸೇರ್ತಾರೆ, 5,000 6,000 ಜನ ನಮ್ದು ಯಾವ್ದನ್ನ ಒಂದು ಚೌಕಿಯಲ್ಲಿ ಸೇರ್ತಾರೆ. ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಮಾಡಿದ್ರೆ ಇವತ್ತು ನಮ್ಮ ಜನಾಂದೋಲನ ಕಾರ್ಯಕ್ರಮದಲ್ಲಿ 50,000 ರಿಂದ 60,000 70,000 ಜನ ಸೇರ್ತಾರೆ. ಚಿಕ್ಕ ಊರುಗಳಲ್ಲಿ, ಬಿಡದಿಯಲ್ಲಿ, ರಾಮನಗರಲ್ಲಿ ಇವ್ರ ಕಾರ್ಯಕ್ರಮ ಹೋಗಿ ನೋಡಿ 5,000 ಜನ ಸೇರ್ತಾ ಇಲ್ಲ. ತೋರ್ಸೋಕೆ ಇವ್ರ ಪರವಾಗಿ ಜನರಿಲ್ಲ. ಇವ್ರು ಏನು ಅಹಿಂದ ನಾಯಕ ಸಿದ್ದರಾಮಯ್ಯ ಮೇಲೆ ಪ್ರಹಾರ ಮಾಡ್ತಾವ್ರೆ, ಅದು ಅವರ ಶ್ರೀಮತಿ ಅವರ ಹೆಸರಿಟ್ಕೊಂಡು ಅದ್ರಲ್ಲಿ ಏನು ಸ್ಕ್ಯಾಮ್ ಇಲ್ಲ ಅವ್ರ ಮೇಲೆ ಗೂಬೆ ಕೂರ್ಸೋ ಪ್ರಯತ್ನ ಪಡ್ತಾವ್ರೆ. ಈ ಕ್ಯಾಸ್ಟಿಸ್ ಮತ್ತೆ ಕಮ್ಯುನಲ್ಸ್ ಏನಿದ್ದಾರೆ, ಜಾತಿವಾದಿಗಳು ಹಾಗೂ ಕೋಮುವಾದಿಗಳು ಏನೋ ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಇವ್ರ ಷಡ್ಯಂತ್ರವನ್ನು ಜನಕ್ಕೆ ತಗೊಂಡೋಗ್ತಾ ಇದೀವಿ. ಇದು ಮಾಡಬಾರ್ದ? ಒಂದು ಪ್ರಜಾಪ್ರಭುತ್ವದಲ್ಲಿ ನಮ್ ಕರ್ತವ್ಯ ಅಲ್ವಾ ಅದು? ಈ ಅಪೋಸಿಷನ್ ಜನ ಸೇರ್ತಾರೆ ಅಂತ ಅದೇ ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ಅದು ಒಂದು ಇದಕ್ಕೆ 500 ರೂಪಾಯಿ ಕೊಟ್ರೆ ಯಾರ್ ಬೇಕಾದ್ರೂ ಬರ್ತಾರೆ ಸರ್, ತಲೆಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ರೆ ಯಾರ್ ಬೇಕಾದ್ರೂ ಬರ್ತಾರೆ ಅಂತ ಹೇಳ್ತಾರೆ ಸರ್. ಖಂಡಿತ ಹೇಳ್ತಾರೆ. ಈಗ ನಾನೊಂದು ಓಪನ್ ಚಾಲೆಂಜ್ ಕೊಡ್ತೀನಿ. ಪಾದಯಾತ್ರೆಗೆ ಹೋಗಿ, ನೀವು ಬಿಜೆಪಿ ಪಾದಯಾತ್ರೆಗೆ ಹೋಗಿ ಅಲ್ಲಿ ಬಂದಿರೋ ಕಾರ್ಯಕರ್ತರು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ನೋಡಿ, ಪಕ್ಕದ ಡಿಸ್ಟ್ರಿಕ್ಟ್ ಅವರು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅವ್ರಿಗೆ. ಪಕ್ಕದ ಡಿಸ್ಟ್ರಿಕ್ಟ್ ಅವರು ಶಿವಮೊಗ್ಗದಿಂದ, ಚಿಕ್ಕಮಗಳೂರಿಂದ ಆ ಕಡೆಯಿಂದ ಕರ್ಕೊಂಡ್ ಬಂದು ಪಾದಯಾತ್ರೆ ಮಾಡೋ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಎಂತ ಸ್ಥಿತಿ ಬಂದಿದೆ ಈ ಬಿಜೆಪಿ ಅವ್ರಿಗೆ ಅಂದ್ರೆ,
ಕುಮಾರಸ್ವಾಮಿ ಏನನ್ನ ಅವ್ರು ಫಸ್ಟ್ ಹೇಳಿದ್ರಲ್ಲ ಪಾದಯಾತ್ರೆ ಬೇಕಾಗಿಲ್ಲ, ಆ ನಿಲುವಿಗೆ ನಿಂತಿದ್ರೆ ಇವ್ರ ಹತ್ರ 1000 ಜನನು ಬರ್ತಾ ಇದ್ದಲ್ಲ ಇವತ್ತು ಪಾದಯಾತ್ರೆಗೆ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯ ಇಸ್ ಅ ಟಾಲೆಸ್ಟ್ ಲೀಡರ್. ಒಂದು ಟಾಲೆಸ್ಟ್ ಲೀಡರ್, ಬ್ಯಾಕ್ವರ್ಡ್ ಲೀಡರ್ ಮೇಲೆ ನೀವು ಕಪ್ಪು ಚುಕ್ಕೆ ಹಾಕೋಕ್ ಜನ ಸುಮ್ಮನೆ ಕೂರಲ್ಲ. ಅದ ನಾನು ಒಂದು ಕೇಳ್ತೀನಿ, ಓಕೆ, ಅವರ ಹೆಂಡತಿದು ಸೈಟ್ಗೂ ಸಿದ್ದರಾಮಯ್ಯ ಏನ್ರಿ ಸಂಬಂಧ? ಎಲ್ಲಿಂದ ಬಂದ್ರೆ ಖಂಡಿತ ಅಗ್ರಿ ಮಾಡ್ತೀವಿ. ಬಿಕಾಸ್ ಪಾರ್ವತಿ ಸಿದ್ದರಾಮಯ್ಯ ಜಸ್ಟ್ ಗಿವ್ ಮಿ 1 minute. ನಾಳೆ ಬೆಳಿಗ್ಗೆ ಪ್ರತಿಯೊಬ್ಬನು ಹೋಗ್ಬಿಟ್ಟು ವಿತೌಟ್ ಅಪ್ರೋಚಿಂಗ್ ದ ಕೋರ್ಟ್ಸ್, ವಿತೌಟ್ ಅಪ್ರೋಚಿಂಗ್ ದ ಲೋಕಾಯುಕ್ತ, ವಿತೌಟ್ ಅಪ್ರೋಚಿಂಗ್ ದ ಪೊಲೀಸ್, ಪ್ರತಿಯೊಬ್ಬನು ಹೋಗ್ಬಿಟ್ಟು ಗವರ್ನರ್ ಹತ್ರ ಹೋದ್ರೆ ಪ್ರತಿಯೊಂದ್ ಸತಿನೂ ಗವರ್ನರ್ ಈ ತರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾನ? ದೇರ್ ಆರ್ ಸೋ ಮೆನಿ ಮೆಕ್ಯಾನಿಸಮ್ಸ್ ಅವೈಲೇಬಲ್ ವಿತ್ ಇನ್ ದ ಸ್ಟೇಟ್. ಲೋಕಾಯುಕ್ತಗೆ ಹೋಗ್ಬೋದಾಗಿತ್ತು ಇದೆ ಟಿ.ಜಿ. ಅಬ್ರಹಂ. ಸೊ ಟಿ.ಜಿ. ಅಬ್ರಹಂ ಇಸ್ ಬುಕ್ಡ್. ಎ ಟೀಮು, ಬಿ ಟೀಮು, ಇವ ಸಿ ಟೀಮು 3 ಜನ ಸೇರ್ಬಿಟ್ಟು ಒಂದು ಅಹಿತ ನಾಯಕನ ಕೆಳ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸುಮ್ನೆ ಬಿಡಲ್ಲ ಕರ್ನಾಟಕದ ಜನ. ಅರ್ಥ ಮಾಡ್ಕೊಳ್ಳಿ. ನಾನು ಓಪನ್ ಕ್ವಶನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ಏನನ್ನ ಅವ್ಯವಹಾರ ನಡೆದಿದ್ರೇನು ದ ಪರ್ಸನ್ ರೆಸ್ಪಾನ್ಸಿಬಲ್ ಇಸ್ ಸಿದ್ದರಾಮಯ್ಯ ಇಸ್ ವೈಫ್. ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಸಿದ್ದರಾಮಯ್ಯ ಅದಕ್ಕೆ ಏನ್ ಸಂಬಂಧ? ಸಿದ್ದರಾಮಯ್ಯಸ್ ವೈಫ್ ಪಾರ್ವತಿ ಸಿದ್ದರಾಮಯ್ಯ ಈಸ್ ಎನ್ ಇಂಡಿವಿಜುವಲ್ ಆನ್ ಅವರ್ ಓನ್, ಒಬ್ಬ ಮಹಿಳೆ. ಖಂಡಿತ ಸತ್ಯಪ್ರಕಾಶ್ ಜಿ ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ನ್ಯಾಯ ಇದೆ ಸರ್. ಸಿದ್ದರಾಮಯ್ಯನವರ ಹೆಂಡತಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ಸೈಟು ಸಿದ್ದರಾಮಯ್ಯ